ಹಾಳೆತಟ್ಟೆ ಉತ್ಪಾದನೆ ಮತ್ತು ರಫ್ತು ಚಟುವಟಿಕೆಯಲ್ಲಿ ದೇಶದ ನಂಬರ್ 1 ಸಂಸ್ಥೆಯಾಗಿರುವ ಅಗ್ರಿಲೀಫ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ನ ಅಭಿವೃದ್ಧಿ ಹಾಗೂ ವಿಶ್ವಾಸಾರ್ಹತೆಯನ್ನು ಪರಿಗಣಿಸಿ ಕ್ಯಾಪಿಟಲ್ ಎ ಮತ್ತು ಸಮರ್ಶ್ ಕ್ಯಾಪಿಟಲ್ ಎಂಬ ಎರಡು ಬಂಡವಾಳ ಹೂಡಿಕೆ ಸಂಸ್ಥೆಗಳು ದಾಖಲೆಯ 20 ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿವೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅವಿನಾಶ್ ರಾವ್ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಇದು ಅಗ್ರಿಲೀಫ್ ಸಂಸ್ಥೆಯ ಹೊಸ ಮೈಲಿಗಲ್ಲಾಗಿದ್ದು, ಅಮೆರಿಕ, ಯುರೋಪ್, ಮಧ್ಯಪ್ರಾಚ್ಯ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳತ್ತ ಸಂಸ್ಥೆಯ ವಿಸ್ತರಣಾ ಯೋಜನೆಗಳಿಗೆ ಸಹಕಾರಿಯಾಗುವ ಜೊತೆಗೆ ಅಲ್ಲಿ ಸ್ಥಾಪಿತ ಮಾರುಕಟ್ಟೆಯನ್ನು ಹೊಂದಲು ನೆರವಾಗಲಿದ್ದು, ಸಂಸ್ಥೆಯು ಮುಂದಿನ 2 ವರ್ಷಗಳಲ್ಲಿ 100 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸುವ ಗುರಿಯನ್ನು ಹೊಂದಿದೆ ಎಂದರು. ಅದನ್ನು ತಗೊಂಡು ಮತ್ತೆ ಮಾರ್ಕೆಟ್, ಈ ಮೂರನ್ನು ನಡೆಸುವಂತಹ ಸಂಸ್ಥೆಗಳಿಗೆ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್ ಬರುವಂಥದ್ದು ಬಹಳ ವಿರಾಳ. ನಾನು ಅವಿನಾಶ್ ರಾವ್ ಮತ್ತೆ ನನ್ನ ಕೋ ಫೌಂಡರ್ ಅತಿಶಯ್ ಜೈನ್ ಇಬ್ಬರು ಕೂಡ SDM ಕಾಲೇಜ್ನಲ್ಲಿ ಓದಿದ್ದು. 2004ರಲ್ಲಿ ನಾವು ಪಾಸ್ ಔಟ್ ಆಗಿ ವಿವಿಧ MNCಗಳಲ್ಲಿ ಕೆಲಸ ಮಾಡಿ ಸರಿಸುಮಾರು 12 ವರ್ಷಗಳ ಕಾಲ ಕೆಲಸ ಮಾಡಿ ಅದನ್ನು ಬಿಟ್ಟು ನಮ್ಮ ಸ್ವಂತ ಊರಿಗೆ ಬಂದು, ಧರ್ಮಸ್ಥಳದ ಹತ್ರ ನಿಡ್ಲೆ ಗ್ರಾಮ, ಅಲ್ಲಿ ಸ್ವಂತ ಊರಿಗೆ ಬಂದು ಹಾಳೆತಟ್ಟೆಯ ಉದ್ಯಮವನ್ನು ಸಣ್ಣ ಮಟ್ಟಿನಲ್ಲಿ ಆಲ್ರೆಡಿ ಇತ್ತು. ಅದು ನೀವು ಹೇಗೆ ನೋಡ್ತೀರಿ ಬೇರೆ ಕಡೆ ಎಲ್ಲ ಹಾಗೆ ಇತ್ತು. ಅದೇ ರೀತಿ ನಾವು ಅಲ್ಲಿಂದ ಪ್ರಾರಂಭ ಮಾಡಿ ಮಾರ್ಕೆಟ್ ಅನ್ನು ತಿಳ್ಕೊಂಡು, ವಿದೇಶದ ಮಾರುಕಟ್ಟೆ ಹೇಗೆ, ಅಲ್ಲಿ ಏನು ಬೇಕಾಗ್ತದೆ, ಅವ್ರಿಗೆ ಏನು ಕೊರತೆಗಳಿರ್ತವೆ, ನಾವು ಯಾಕೆ ಅವರ ಡಿಮಾಂಡ್ ಅನ್ನು ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಡಿಮಾಂಡ್ ಇದೆಯಾ ಇಲ್ವಾ ಅಂಥದ್ದನ್ನೆಲ್ಲ ಕೊರೋನಾಕ್ಕಿಂತ ಮುಂಚೆ ಸರಿಸುಮಾರು 2 ವರ್ಷ ಅದನ್ನು ಅರ್ಥ ಮಾಡಿಕೊಂಡು ಅದಾಗಿ ಇಲ್ಲಿ ನಿಡ್ಲೆಯಲ್ಲಿ ಬಹುಶಃ ಕಳೆದ ವರ್ಷ ಹೆಚ್ಚು ಕಮ್ಮಿ ಆಗಸ್ಟ್ ತಿಂಗಳಲ್ಲಿ ಇದೇ ಪ್ರೆಸ್ ಕ್ಲಬ್ ಅಲ್ಲಿ ನಾವು ಹೊಸ ಫ್ಯಾಕ್ಟರಿ ಉದ್ಘಾಟನೆಯನ್ನ ಬಂದಿದ್ದೆವು. ಅದು ಭಾರತದ ಅತಿ ದೊಡ್ಡ ಹಾಳೆತಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಅಂತ ನಾವು ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಹೇಳಿದ್ದೆವು. ನಮ್ಮೊಂದಿಗೆ ಅಮೆರಿಕದ ಅದೇ ಪ್ರೆಸ್ ಕ್ಲಬ್ ಅಲ್ಲಿ ಅಮೆರಿಕದೊಬ್ಬರು ನಮ್ಮ ಪಾಲುದಾರರು ಸ್ವಲ್ಪ, ಹಾಗೆ ನಮ್ಮ ಕಸ್ಟಮರ್ಸ್ ಅವರು ಬಂದು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಿದ್ದರು. ಅದರ ಮುಂದುವರಿದ ಭಾಗವಾಗಿ ಸರಿಸುಮಾರು 1 ವರ್ಷ ಆದ ಮೇಲೆ ಆ ದೊಡ್ಡ ಫೆಸಿಲಿಟಿಯ ಪೂರ್ಣ ಪ್ರಮಾಣವನ್ನು ಪಡೆಯುವುದಕ್ಕಾಗಿ ನಾವು ಹೊರಟಾಗ ನಮಗೆ ಖಂಡಿತವಾಗಿ ಇದನ್ನು ದೊಡ್ಡ ಮಟ್ಟಿಗೆ ಬೆಳೆಸಲಿಕ್ಕೆ ಹಣದ ಅವಶ್ಯಕತೆ ಇದೆ. ಅಂದ್ರೆ ಬ್ಯಾಂಕ್ಗಳು ಕೊಡುವಂತಹ ಒಂದು ಸಣ್ಣ ಪ್ರಮಾಣದ ಅದೇನೋ ನಿಮ್ಮ ಟರ್ನ್ ಓವರ್ ಮೇಲೆ 25% ಕೊಡ್ತಾರೆ ವರ್ಕಿಂಗ್ ಕ್ಯಾಪಿಟಲ್, ಅದು ಖಂಡಿತವಾಗಿ ಕೆಲವು ಉದ್ಯಮಗಳಿಗೆ ಸಾಕಾಗುವುದಿಲ್ಲ. ಅದಕ್ಕೆ ಅಂತ ಭಾರತ ಸರ್ಕಾರ ಫಂಡ್ ಆಫ್ ಫಂಡ್ಸ್, ಸ್ಟಾರ್ಟ್ಅಪ್ ಫಂಡ್ಸ್ ಎಲ್ಲ ಇಟ್ಟಿದೆ. ಆದರೂ ಸಹ ನಿಮಗೆ ಸರಿಯಾದ ಇನ್ವೆಸ್ಟರ್ಗಳು ಇದರಲ್ಲಿ ಹೂಡಿಕೆ ಮಾಡಬೇಕು, ಅವರಿಗೆ ಅರ್ಥ ಆಗಬೇಕು. ಬಿಸ್ನೆಸ್ ಅರ್ಥ ಆಗದೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅಂದ್ರೆ ಅದು ಒಳ್ಳೆ ಪರಿಣಾಮವನ್ನು ಬೀಳುವುದಿಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಬರುವಂಥದ್ದು ಕೂಡ ಸರಿಯಾದ ಇನ್ವೆಸ್ಟರ್ಗಳಿಂದ ಬರಬೇಕು. ಆ ಇನ್ವೆಸ್ಟ್ಮೆಂಟ್ ಇಂದಾಗಿ 16 ಕೋಟಿ ರೂಪಾಯಿಗಳ ಪ್ರಥಮ ಇನ್ವೆಸ್ಟ್ಮೆಂಟ್ ಇದು. ಪ್ರೀ ಸೀರೀಸ್ ಎ ಅಂತ ಹೇಳ್ತೇವೆ ನಾವು ಅದನ್ನ. ಸೀಡ್ ಇಂದ ನೆಕ್ಸ್ಟ್ ಇದು ಪ್ರೀ ಸೀರೀಸ್ ಎ ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಇನ್ನು 12 ರಿಂದ 16 ತಿಂಗಳ ಒಳಗೆ ನಾವು ಇನ್ನೊಂದು ರೌಂಡ್ ಹಣವನ್ನ ಮತ್ತೆ ಹೂಡಿಕೆಯಾಗಿ ಪಡೆಯಲಿದ್ದೇವೆ. ಆದ್ರೆ ಈಗ ಬಂದಿರುವಂತಹ ಮೊತ್ತ 16 ಕೋಟಿ. ಈ 16 ಕೋಟಿಯಿಂದ ಫ್ಯಾಕ್ಟರಿಯನ್ನು ಕೂಡ ಬೆಳೆಸ್ತೇವೆ. ಅದರ ಮೇಲೆ ಬೇರೆ ಜಾಗತಿಕ ಅಮೆರಿಕದಲ್ಲಿ ನಮ್ಮ 90% ಬಿಸ್ನೆಸ್ ಅಲ್ಲಿಂದ ಬರ್ತಾ ಇದೆ. ಯುರೋಪ್ ದೇಶದಲ್ಲಿ, ಮಧ್ಯಪ್ರಾಚ್ಯದಲ್ಲಿ ಕೂಡ ಬೆಳವಣಿಗೆಯನ್ನು ಮಾಡ್ತೇವೆ. ಈಗ ಇನ್ನು 2 ವರ್ಷದಲ್ಲಿ 100 ಕೋಟಿಯ ಗುರಿ. ಸೊ ನಾರ್ಮಲ್ ಟ್ರೆಡಿಷನಲ್ ಬ್ಯಾಂಕಿಂಗ್ ಮೆಥಡ್ನಲ್ಲಿ ನಾವು ಹಣದ ಹೊಂದಾಣಿಕೆ ಮಾಡಿಕೊಂಡು ಹೋದ್ರೆ ಆಗುದಿಲ್ಲ. ಇಂಥ ಹಣ ಬಂದ್ರೆ ಮಾತ್ರ ಆ ಗಾತ್ರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ. ಕಳೆದ ವರ್ಷ ನಾವು ಸರಿಸುಮಾರು 16 ಕೋಟಿ ರೂಪಾಯಿ ವ್ಯವಹಾರ ಆಗಿತ್ತು, ಟರ್ನ್ ಓವರ್ ಆಗಿತ್ತು. ಈ ವರ್ಷ 20 ಕೋಟಿ ರೂಪಾಯಿ ಟರ್ನ್ ಓವರ್ ಆಗ್ತದೆ ಮಾರ್ಚ್ 2025ಕ್ಕೆ. ಅದು 3 ವರ್ಷದಲ್ಲಿ ಆದಂತ ದೊಡ್ಡ ಗಾತ್ರದ ಬೆಳವಣಿಗೆ ಅಂತ ಎಲ್ಲರೂ ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ಈಗ ಪ್ಲಾಸ್ಟಿಕ್ ತೊಟ್ಟೆ ಕೂಡ ಬಿಟ್ಟು ಮನೆಯಿಂದ ಹೋಗುವಾಗ ಪ್ಲಾಸ್ಟಿಕ್ ತೊಟ್ಟೆಯನ್ನು ಬಿಟ್ಟು ಚೀಲದ ತೊಟ್ಟೆಯನ್ನು ತರುವಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರ ಮನಸ್ಸಲ್ಲಿ ಅದು ಬದಲಾವಣೆ ಆಗಿದೆ. ಆದರೆ ಅದಕ್ಕೆ ಪೂರಕವಾದ ಪ್ರಾಡಕ್ಟ್ ಇರಬೇಕು ಮಾರ್ಕೆಟ್ ಅಲ್ಲಿ. ಹಾಗಾಗಿ ಹಾಳೆತಟ್ಟೆಯನ್ನು ಪ್ರಾರಂಭ ಮಾಡಿ ಇದರ ಒಟ್ಟಿಗೆ ಇನ್ನೂ 10 ಹಲವು ಪ್ರಾಡಕ್ಟ್ಗಳನ್ನ ಆವಿಷ್ಕಾರ ಮಾಡಿ ಮಾರ್ಕೆಟ್ಗೆ ಹಾಕುವಂತಹ ಪ್ರಯತ್ನವನ್ನು ನಡೀತಾ ಇದೆ. ಅದಕ್ಕೆ ಈ ಬಂದಿರುವಂತಹ ಹೂಡಿಕೆ ಕೂಡ ಪರಿಣಾಮಕಾರಿಯಾಗಿ ಸಹಕಾರಿಯಾಗಿದೆ. ಇದರೊಟ್ಟಿಗೆ ನಾವು 10 ಕಲೆಕ್ಷನ್ ಸೆಂಟರ್ಗಳನ್ನ ಓಪನ್ ಮಾಡ್ತಾ ಇದ್ದೇವೆ.
ಏನಿದು ಕಲೆಕ್ಷನ್ ಸೆಂಟರ್ ಅಂದ್ರೆ ಕೃಷಿಕರಿಗೆ ಈ ಅವರ ಕಚ್ಚಾ ವಸ್ತುಗಳನ್ನ ಕೊಡ್ಲಿಕ್ಕೆ ಒಂದು ಅವಕಾಶ ಇಲ್ಲ. ಮನೆ ಮನೆಗೆ ಹೋಗ್ಬೇಕು, ಮನೆ ಮನೆಗೆ ಹೋಗಿ ದೊಡ್ಡ ಮಟ್ಟಿಗೆ ಬೆಳೀಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವರು ಕೂಡ ನಮಗೆ ಆ ಕಲೆಕ್ಷನ್ ಸೆಂಟರ್ ಮೂಲಕ ನಮಗೆ ರಾ ಮೆಟೀರಿಯಲ್ ಅನ್ನ ಒದಗಿಸುವಂತ ಒಂದು ಹೊಸ ನಮೂನೆಯ ಕಲೆಕ್ಷನ್ ಮೆಕ್ಯಾನಿಸಮ್ ಅನ್ನು ಓಪನ್ ಮಾಡಿದ್ದೇವೆ. ಕಳೆದ ವರ್ಷ ಅದು ಶಿವಮೊಗ್ಗದ ಭಾಗದಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಮಾಡಿದ್ದೆವು, ಯಶಸ್ವಿಯಾಗಿತ್ತು. ಈ ವರ್ಷವೂ ಕೂಡ FPO ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ, ಇದು ಕೇಂದ್ರ ಸರ್ಕಾರದಿಂದ ನಿಯೋಜಿತವಾದಂತಹ ಸಂಸ್ಥೆಗಳು. ಆ ಕಡೆ ಕೋಆಪರೇಟಿವ್ ಅಲ್ಲ, ಈ ಕಡೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ, ಅಂತ ಒಂದು ಇದು. ಅದಕ್ಕೆ ಕೇಂದ್ರ ಸರ್ಕಾರದ ನೆರವು ಕೂಡ ಇದೆ. ಅದು ಆಲ್ರೆಡಿ ಪ್ರಾರಂಭ ಆಗಿದ್ದಿದೆ ಹಲವು ಕಡೆ. ಅವರನ್ನು ನಾವು ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಂಡು ಈ ಹಾಳೆಯನ್ನು ಕಲೆಕ್ಟ್ ಮಾಡಲಿಕ್ಕೆ, ನಾಳೆ ತೆಂಗಿನ ಸಿಪ್ಪೆ ಇರ್ಬೋದು, ತೆಂಗಿನ ಚಿಪ್ ಇರ್ಬೋದು, ಇದೆಲ್ಲ ಬಹಳ ಪರಿಣಾಮ, ಕಚ್ಚಾ ವಸ್ತುಗಳು ತುಂಬಾ ಬೇಕಾಗ್ತದೆ. ಸೊ ಇದನ್ನು ಕಲೆಕ್ಟ್ ಮಾಡುವಂತ ಮೆಕ್ಯಾನಿಸಮ್ ಆದ್ರೆ ನಮಗೆ ರೂರಲ್ ಸೈಡ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಫುಟ್ ಪ್ರಿಂಟ್ ಸಿಗ್ತದೆ. ಹೆಚ್ಚಿನ ಕಂಪನಿಗಳು ತನ್ನ ಪ್ರಾಡಕ್ಟ್ ಅನ್ನು ತಗೊಂಡು ಹೋಗ್ತಾರೆ ಮಾರ್ಕೆಟ್ಗೆ, ಇಲ್ಲಿ ಸಪ್ಲೈ ಇರುವುದಿಲ್ಲ. ಎಲ್ಲ ಇಕೋ ಬಯೋ ಎಲ್ಲವೂ ಹಾಗೆ ಹೆಚ್ಚಿದ್ದು ನಾವು ನೋಡಿದ್ದೇವೆ. ಎಲ್ಲವೂ ಸಿಕ್ಕಾಕೊಳ್ತಾರೆ ಮುಂದಕ್ಕೆ ಹೋದಾಗ. ಮತ್ತೆ ಹಿಂದೆ ನೋಡಿ, ಇಲ್ಲ ನಾನು ರಾ ಮೆಟೀರಿಯಲ್ ಸಪ್ಲೈ ಅನ್ನು ಫಿಕ್ಸ್ ಮಾಡಬೇಕು, ಅದನ್ನು ನಾವು ಮಾಡದೆ ಅದನ್ನು ಫಸ್ಟಿಗೆ ಮಾಡಿಕೊಂಡು ಒಳ್ಳೆ ಫ್ಯಾಕ್ಟರಿಯನ್ನ ಕಟ್ಟಿದ್ದೇವೆ. ಎಲ್ಲರೂ ತಾವು ಮಾಧ್ಯಮ ಎಲ್ಲರೂ ಒಂದ್ಸಲ ಒಟ್ಟಾಗಿ ನಮ್ಮ ಫ್ಯಾಕ್ಟರಿಗೆ ಬರಬೇಕು. ಬಹಳ ಆಟೋಮೇಷನ್ ಇದೆ, ರೋಬೋಟಿಕ್ಸ್ ಇದೆ, ಜಾಸ್ತಿ ಪ್ಲೇಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಸಹ ಸಂಸ್ಥಾಪಕ ಅತಿಶಯ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. VNR Gold.